ಸರ್ ಈಗ ನಿಮಗೆ ಯಾವ ರೀತಿ ಪರಿಚಯ ಆದರು ಅವರು? ಸರ್ ನಾನು ಡೆಲಿವರಿ ಬಾಯ್, ನಾನು ಈ ಥರ ಪರಿಚಯ ಆಗಿದ್ರು ನನಗೆ. ಅವಾಗ ಮೊದಲು ಅಮೌಂಟ್ ಕೊಟ್ಟು ಮಗುಗೆ ಬರ್ತ್ಡೇ ಮಾಡಬೇಕಂತ ಅಮೌಂಟ್ ಕೇಳಿದರು, ಕೊಟ್ಟು 20,000 ನಾನು ಕೊಟ್ಟಿದ್ದೆ. ನಂತರ ಈ ಥರ ಕೊಡ್ತೀನಿ ವಾಪಸ್ ಅಂತ ಹೇಳಿದರು. ಸರಿ ಮೇಡಮ್ ಆಯಿತು ಅಂತ ಸುಮ್ಮನೆ ಅದೇ. ಈ ಥರ ಅವರೇ ಈ ಥರ ಇಷ್ಟಪಟ್ಟಿದ್ರು, ಮದುವೆ ಆಗೋಣ ಅಂದರು. ನನ್ನ ಗಂಡ ತಿರೋಗಿದ್ದಾನೆ ಅಂತ ಹೇಳಿದರು. ಸರಿ ಮೇಡಮ್, ಸರಿ ನಮ್ಮ ಆಯಿತು ಅಂತ ಒಂದು ವಿಧವೆಗೆ ಬಾಳೆ ಕೊಡೋಣ ಅಂತ ನಾನು ಮನ್ಸು ಮಾಡಿದೆ. ಆಮೇಲೆ ಈ ಥರ ನಂಗೆ ಮಾವನಿಗೆ ಆಪ್ರೇಷನ್ಗೆ ದುಡ್ಡು ಬೇಕು, ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ನನ್ನ ಹತ್ರ ಏನಿಲ್ಲ ಅಂದರೂ ಒಂದು 24 ಲಕ್ಷದವರೆಗೂ ದುಡ್ಡು ಇಸ್ಕೊಂಡಿದ್ದಾರೆ. ಅದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ನಾನು ನಿಮಗೆ ಮದುವೆ ಆಗೋ ಟೈಮಲ್ಲಿ ಯಾವ ರೀತಿ ವಂಚನೆ ಮಾಡಿದ್ರು? ಅಂದರೆ ನೀವು ಅವ್ರಿಗೆ ಮೊದಲನೇ ಗಂಡಕ್ಕೆ ಡೈವರ್ಸ್ ಕೂಡ ಕೊಟ್ಟಿಲ್ಲ, ಅದೇನು ಸುಳ್ಳು ಹೇಳಿದ್ರೆ ನಿಮಗೆ? ಹೌದು, ಗಂಡ ತೀರೋಗಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ಅವರು. ಗಂಡ ಬದುಕಿದ್ದಾರೆ? ನೋಡು, ಗಂಡ ಬದುಕಿದ್ದಾರೆ. ನೀವು ಮದುವೆ ಆಗಿದ್ರೆ ಆಕೆನಾ? ಮದುವೆ ಆಗಿದ್ವಿ, ಸುಮ್ಮನೆ ತಾಳಿ ಕಟ್ಟಿದ್ವಿ, ಯಾರೂ ನಾವು ಕರೆಸಿಲ್ಲ, ಶಾಸ್ತ್ರೋಕ್ತವಾಗಿ ನಾವು ಮದುವೆ ಆಗಿಲ್ಲ ಅವ್ರನ್ನ. ಅದೇ ದೇವಸ್ಥಾನದಲ್ಲಿ ಸುಮ್ಮನೆ ಮದುವೆ ಆದ್ವಿ ಅಷ್ಟೇ ಸರ್. ನಮ್ಮದು ನಿಮ್ಮ ಜೊತೆ ಏನೋ ಸಂಸಾರ ಮಾಡಿದ್ರೆ ಎಷ್ಟು ತಿಂಗಳು ನಿಮ್ಮ ಜೊತೆಲಿದ್ರು? ನಮ್ಮ ಜೊತೆ ಏನು ಸಂಸಾರ ಏನು ಮಾಡಿಲ್ಲ ಸರ್, ಹಂಗೆ ಇದ್ರು ಸರ್. ಎಷ್ಟು ವರ್ಷ ಕಾಂಟ್ಯಾಕ್ಟಲ್ಲಿ ಇದ್ರಿ ನೀವು? ನಾವು ಒಂದು ಕಾಲು ವರ್ಷ ಕಾಂಟ್ಯಾಕ್ಟ್ ಆಗಿದ್ವಿ ಸರ್. ಕೊನೆಯಲ್ಲಿ ಏನು ಹೇಳಿದ್ರು? ಕೊನೆಯಲ್ಲಿ ಏನು ಹೇಳಿದ್ರು ಅಂದರೆ, ಈಗ ದುಡ್ಡು ಕೊಡ್ತೀನಿ, ನಿಮ್ಮ ಪಾಡ ನೀವು ಇದ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಕೊಟ್ಟಿರೋ ದುಡ್ಡು ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅದು ಆಯಿತು ಬಿಡಿ, ನಮ್ಮ ದುಡ್ಡು ನನಗೆ ಕೊಟ್ಬಿಡಿ, ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ನಾನು ಇದು ಮಾಡಿದ್ದೀನಿ ಸರ್. ಅಂದರೆ ಈಗ ಹುಡುಗರನ್ನ ಟಾರ್ಗೆಟ್ ಮಾಡ್ಕೊಂಡು ಈಗ ದುಡ್ಡುಗೋಸ್ಕರ ಈ ರೀತಿ ಮಾಡ್ತಿದ್ದಾಳ ಏನು ಅಂತಲೇ ವಿಚಾರ ಗೊತ್ತಿಲ್ಲ ಸರ್. ಅದು ನೀವು ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಸರ್. ನಿಮ್ಗೀಗ ಅನ್ಯಾಯ ಆಗಿದೆ? ನಮಗೂ ಅನ್ಯಾಯ ಆಗಿದೆ. ನನ್ನ ದುಡ್ಡು ನನಗೆ ಕೊಟ್ಟರೆ ಸಾಕು ಸರ್. ನಾವು ರಾಜಿ ಆಗಿದ್ದೀವಿ, ನನ್ನ ದುಡ್ಡು ನನಗೆ ಕೊಟ್ಟರೆ ಸಾಕು, ನನ್ನ ಪಾಡ ನಾನು ಇರ್ತೀನಿ ಸರ್. ಅವರು ಬೇಕಾಗಿಲ್ಲ ನನಗೆ, ಅವ್ರದ್ದು ಇನ್ನೇನು ಬೇಕಾಗಿಲ್ಲ ನನಗೆ. ನಾನು ಕೊಟ್ಟರೆ ದುಡ್ಡು ನನಗೆ ವಾಪಸ್ ಕೊಟ್ಟರೆ ಸಾಕು ಸರ್. ನಿಮಗೆ ಅಂದರೆ ವಂಚನೆ ಮಾಡಿ ಮದುವೆ ಆಗಿದ್ದಾಳೆ ಆಕೆ? ಹೌದು ಸರ್. ಈ ರೀತಿ ನಂಬಿಸಿ ಅಂದರೆ ಈಗ ನಿಮ್ಮ ಜೊತೆಲಿ ಇದ್ದಾಗೂ ಕೂಡ ಆಕೆ ಏನು ಮೊದಲನೇ ಗಂಡಂದು ಮಕ್ಕಳದು ಈ ಥರ ವಿಚಾರ ಏನು ಹೇಳಿಲ್ವಾ? ಒಂದು ಮಗು ಇದೆ ಅಂತ ಹೇಳಿದರು. ಆಮೇಲೆ ನನಗೆ ರೀಸೆಂಟಾಗಿ ಗೊತ್ತಾಯಿತು, 15 ದಿನಕ್ಕೆ ಮುಂಚೆ 2 ಮಗು ಇದೆ ಅಂತ. ಗಂಡನೂ ಬದುಕಿದ್ದಾರೆ ಅಂತ 1.5 ತಿಂಗಳು ಮುಂಚೆ ಗೊತ್ತಾಯಿತು. ಅಷ್ಟು ಅವಾಗ ಗೊತ್ತಾಯಿತು. ಕೇಳಿದ್ದಕ್ಕೆ ಇದ್ರು ಒಂದೇ ಸತ್ರು ಒಂದೇ ಅಂತ ನಾನು ಹಂಗೆ ಹೇಳಿದೆ ಅಂತ ಅಂದರು. ಈಗ ಯಾರೋ ಮತ್ತೊಬ್ಬ ಈಗ ನಿಮಗೂ ಕೈ ಕೊಟ್ಟು ಮತ್ತೊಬ್ಬ ಅದೇ ಹೈದ್ರಾಬಾದ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗಿದ್ದಾರೆ. ಬಟ್ ಅವ್ರು ಹೈದ್ರಾಬಾದ್ಗೆ ಹೋಗಿಲ್ಲ, ಇನ್ನೊಂದು ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಾಯಿದ್ದಾರೆ. ಅದು ನನಗೆ ಇತ್ತೀಚೆಗೆ ಗೊತ್ತಾಗಿ ಕೇಳಿದ್ದಕ್ಕೆ ಈ ಥರ ವಿಡಿಯೋ ವೈರಲ್ ಆಗಿರೋದಕ್ಕೆ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಆಗ್ತೀನಿ ಅಂತ ನನಗೆ ಭಯ ಹುಟ್ಟಿಸಿದ್ದಾರೆ. ನನ್ನ ಮೇಲೆ ಹೆದರಿಕೆ ಆಗ್ತಾ ಇದ್ದಾರೆ. ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ ನನ್ನ ಮೇಲೆ ಹೆದರಿಕೆ ಆಗ್ತಾ ಇದ್ದಾರೆ. ಅದಕ್ಕೆ ನಾನು ಕೊಡೋ ದುಡ್ಡು ಕೊಟ್ಬಿಡಲಿ, ನನಗೂ ನನಗೆ ಯಾವ ಸಂಬಂಧನೂ ಇಲ್ಲ, ಅಷ್ಟೇ ಸರ್. ಈಗೇನಾಗಬೇಕು ನಿಮಗೆ? ನನಗೆ ನನ್ನ ಹಣ ನನಗೆ ಕೊಟ್ಟರೆ ಅಷ್ಟೇ ಸಾಕು ಸರ್, ಇನ್ನೇನು ಬೇಡ ನನಗೆ. ನನ್ನ ಹಣ ನನಗೆ ಕೊಟ್ಟರೆ ನನಗೆ ಅಷ್ಟೇ ಸಾಕು. ಪಾಪ ಅವ್ರು ಮೊದಲನೇ ಅವ್ರಿಗೆ ನ್ಯಾಯ ಸಿಗಲಿ, ಅವ್ರಿಗಿಬ್ರು ಮಕ್ಕಳಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಲಿ. ಅವರು ಈಗ ಕೋರ್ಟ್ ಕಚೇರಿ ಅಂತ ಓಡಾಡ್ತಾವ್ರ? ಹೌದು ಸರ್. ಪಾಪ ಅವ್ರನ್ನ ದೂರ ಇಟ್ಟಿದ್ದಾರೆ, ಮಹಿಳಾ ಇದರಿಂದ ಅವ್ರನ್ನ ದೂರ ಇಟ್ಟಿದ್ದಾರೆ. ಹೀಗೆಲ್ಲ ಮಾಡಿದ್ದಾರೆ. ಅವರು ಡಿವೋರ್ಸ್ ಆಗಿಲ್ಲ. ಅವ್ರಿಗೂ ಮದುವೆ ಆಗೋ ಟೈಮಲ್ಲಿ ಡಿವೋರ್ಸ್ ಆಗಿದೆ ಅಂತ ಕೇಳಿದ್ರಾ? ಡಿವೋರ್ಸ್ ಆಗಿದೆ ಕೇಳೋದಕ್ಕೆ ಗಂಡ ತೀರೋಗಿದ್ದಾರೆ ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಡಿವೋರ್ಸ್ ಏನು ಬರಲ್ವಲ್ಲ ಸರ್. ತೀರೋಗಿದ್ದಾರೆ ಅಂದಮೇಲೆ ಇನ್ಯಾರು ಬರ್ತಾರೆ ಅಂತ ನಂಬಿಕೆ ಅಷ್ಟೇ ಸರ್. ಹೌದು ಸರ್. ನೀವು ಮಾನವೀಯತೆ ದೃಷ್ಟಿಯಿಂದ ಮದುವೆ ಆಗಿದ್ದ? ಹೌದು ಸರ್, ಮಾನವೀಯತೆ. ಒಂದು ಹೆಣ್ಮಕ್ಳು ಬಾಳ್ಕೋ ಸಿಗುತ್ತಲ್ಲ ಅಂತ ಮದುವೆ ಆಗಿದ್ದು ಸರ್. ಅವರು ಅಂದರೆ ಈಗ ನೀವು ಡೆಲಿವರಿ ಮಾಡೋಕ್ಕೆ ಹೋಗಿ ಅಷ್ಟು ಬೇಗ ಸಂಪರ್ಕ ಆಯ್ತಾ ಅಂತ? ಹೌದು ಸರ್. ಅವರು ಅದೇ ಏನೇನೋ ಈ ಥರ ಆ ಥರ ಹಂಗಿದೆ ಹಿಂಗಿದೆ, ನನ್ನ ಜಮೀನು ದುಡ್ಡು ಬರುತ್ತೆ, ಅದರಲ್ಲಿ ನಾನು ಕೊಡ್ತೀನಿ ವಾಪಸ್ ನಿನಗೆ ಅಂತ ಈಗೆಲ್ಲ ಹೇಳಿದ್ದಾರೆ ಸರ್. ಈಗ ನಿಮ್ಮ ನಂಬರ್ ಅವ್ರಿಗೆ ಏನು ಸಿಗ್ತದೆ? ನೀವು ಕಾಲ್ ಮಾಡಿ ಪಾರ್ಸಲ್ ಕೊಡ್ತೀವಲ್ಲ ಸರ್, ಆವಾಗ ಇರುತ್ತೆ ಸರ್ ನಂಬರ್. ಅವರೇ ನಾನು ಅವ್ರನ್ನೇನು ಕೇಳಿಲ್ಲ ಸರ್. ಅವರೇ ನನ್ನನ್ನು ದುಡ್ಡು ಕೇಳಿ ಈ ಥರ ಮಾಡಿರೋದು ಸರ್. ಮದುವೆ ಆಗ್ತೀನಿ ಅಂತಲೂ ಕೂಡ ಆಕೆನೇ ಫಸ್ಟ್ ಕೇಳಿದ್ರು. ಆಮೇಲೆ ಸರಿ ಆಯಿತು ಅಂತ ಒಪ್ಕೊಂಡ್ವಿ ಸರ್, ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.